Hello everyone, welcome to my channel. Today I will be discussing about the topic World Trade Organization. So first I would like to give introduction. So World Trade Organization, it was earlier known as GATT, that means General Agreement on Trade and Tariff. So it was signed in 1947 among the member countries, and later it was came into force on 1st January 1948. So basically it was formed to removal of the barriers in international trade, that means trade restrictions and then heavy tariff and then removal of quotas in import and then export, so like that. So and then in January 1995 the GATT was transformed into WTO, that means World Trade Organization. And next I would like to tell about objectives of WTO. So here first objective is to administer and implement the multilateral trade agreements among the member countries. So here multilateral trade agreements means it is the commerce treaties among the three or more nations. It will be known as the multilateral trade agreement. For example, NAFTA, NAFTA, North American Free Trade Agreement, ಅದೊಂದು ಎಕ್ಸಾಂಪಲ್ ಆಗುತ್ತೆ ಮಲ್ಟಿಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ಗೆ. ಅಥವಾ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್, and then European Union. It is also one of the example for multilateral trade agreement. And then here the first objective of the WTO is going to be administrating the various agreements among the member countries, and then also it's going to be implement those agreements between these member countries. And here totally 164 member countries presently are there in World Trade Organization. And next objective is to serve as a forum for multilateral trade negotiation. ಆಗಲೇ ನಾವು ಮಲ್ಟಿಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಬಗ್ಗೆ ನೋಡಿದ್ವಿ. ನಾವು ವಿ ಕ್ಯಾನ್ ಗೋ ಟುವರ್ಡ್ಸ್ ದ ಮಲ್ಟಿಲ್ಯಾಟರಲ್ ಟ್ರೇಡ್ ನೆಗೋಷಿಯೇಷನ್ಸ್. ಸೊ ಇಲ್ಲಿ ಮಲ್ಟಿಲ್ಯಾಟರಲ್ ಟ್ರೇಡ್ ನೆಗೋಷಿಯೇಷನ್ಸ್ ಅಂತಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ನೆಗೋಷಿಯೇಷನ್ ಕ್ರಿಯೇಟೆಡ್ ಬೈ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಮಾಂಗ್ ದ ಮೆಂಬರ್ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ದೋಹಾ ಡೆವಲಪ್ಮೆಂಟ್ ಅಜೆಂಡಾ ರೌಂಡ್ ಅಂತ ನವೆಂಬರ್ 2001 WTO ಮಾಡುತ್ತೆ. It is one of the trade negotiation round of the WTO. ಏನು ಇದು ಮೈನ್ ಆಬ್ಜೆಕ್ಟಿವ್ ಅಂದರೆ, ಫಾರ್ ಎಕ್ಸಾಂಪಲ್ ಲೋಯರ್ ದ ಟ್ರೇಡ್ ಬ್ಯಾರಿಯರ್ಸ್ ಆ್ಯಂಡ್ ಇನ್ಕ್ರೀಸ್ ದ ಗ್ಲೋಬಲ್ ಟ್ರೇಡ್ ಆ್ಯಂಡ್ ಡಿಸ್ಪ್ಯೂಟ್ ಸೆಟ್ಲ್ಮೆಂಟ್ ಆ್ಯಂಡ್ ಆಲ್ಸೋ ಗಿವ್ ದ ಇಂಪಾರ್ಟೆನ್ಸ್ ಫಾರ್ ದ ಡೆವಲಪಿಂಗ್ ಕಂಟ್ರೀಸ್. ಇದು ಜಸ್ಟ್ ನೆಗೋಷಿಯೇಷನ್ ಅಷ್ಟೇ ಇದು. ಸೊ ಆ ಥರ ಕೆಲವೊಂದು ಅಜೆಂಡಾನ ಇಟ್ಕೊಂಡು ಈ ಒಂದು ನೆಗೋಷಿಯೇಷನ್ಸ್ನ WTO ಮೆಂಬರ್ ಕಂಟ್ರೀಸ್ ಜೊತೆ ಮಾಡುತ್ತೆ. And the next important objective is to oversee the national trade policies of the members. And ಹೇಳಿದೆ ಅಲ್ವಾ, ಟೋಟಲ್ 164 ಮೆಂಬರ್ ಕಂಟ್ರೀಸ್ ಆಸ್ ಆಫ್ ನಾವು ಇದೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಓವರ್ಸಿ ದ ನ್ಯಾಷನಲ್ ಟ್ರೇಡ್ ಪಾಲಿಸೀಸ್ ಇನ್ ದಟ್ ಪರ್ಟಿಕ್ಯುಲರ್ ನೇಷನ್ಸ್. ಅಂದರೆ ನ್ಯಾಷನಲ್ ಟ್ರೇಡ್ ಪಾಲಿಸೀಸು ಅವರ ಕಂಟ್ರಿಯಲ್ಲಿ ಯಾವ ಥರ ಫಾಲೋ ಮಾಡ್ತಾ ಇದ್ದಾರೆ, ಅದು WTO ಜೊತೆ ಯಾವ ಥರ ಸಿಂಕ್ ಆಗುತ್ತೆ, ಅಂದರೆ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ವೈಲೇಟ್ ಮಾಡ್ತಾ ಇದ್ದಾರಾ ಅಥವಾ ಎನ್ವಿರಾನ್ಮೆಂಟ್ನ ಹಾಳು ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ಎಲ್ಲ ಇದು ಮಾನಿಟರಿಂಗ್ ಮಾಡುತ್ತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಇಸ್ ದಟ್ ಟು ರಿಸಾಲ್ವ್ ದ ಡಿಸ್ಪ್ಯೂಟ್ ಅಮಾಂಗ್ ದ ಮೆಂಬರ್ ನೇಷನ್ಸ್ ರಿಲೇಟಿಂಗ್ ಟು ದ ಮಲ್ಟಿಲ್ಯಾಟರಲ್ ಟ್ರೇಡ್. ಹಿಯರ್ ಇಟ್ಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ದ WTO. ಇಟ್ಸ್ ಗೋಯಿಂಗ್ ಟು ಬಿ ಸಾಲ್ವ್ ದ ಡಿಸ್ಪ್ಯೂಟ್ ಅಮಾಂಗ್ ದ ಮೆಂಬರ್ ಕಂಟ್ರೀಸ್ ಯೂಸಿಂಗ್ ದ ಸಮ್ ಪ್ರೊಸೀಜರ್ಸ್ ಆ್ಯಂಡ್ ದೆನ್ ಗೈಡ್ಲೈನ್ಸ್ ಆಲ್ರೆಡಿ ಇಶ್ಯೂಡ್ ಬೈ ದ WTO. ಯಾವುದೋ ಒಂದು ಬಿಟ್ವೀನ್ ದ ಟೂ ನೇಷನ್ಸ್ ಯಾವುದೋ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ವಿಚಾರವಾಗಿ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿಚಾರವಾಗಿ ಡಿಸ್ಪ್ಯೂಟ್ಸ್ ಅಥವಾ ಜಗಳ ಅರೈಸಸ್ ಆದಾಗ ಸೊ ಇಲ್ಲಿ WTO ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ ಎನ್ಶ್ಯೂರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದ ವರ್ಲ್ಡ್ ರಿಸೋರ್ಸಸ್. ಇಲ್ಲಿ ಆಪ್ಟಿಮಮ್ ಯುಟಿಲೈಸೇಷನ್ ಅಂತಂದರೆ ಯೂಸಿಂಗ್ ಆಲ್ ದ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಪ್ರೊಡಕ್ಟಿವ್ಲಿ. ಅಂದರೆ ಎಫೆಕ್ಟಿವ್ ಆಗಿ ಇರೋವಂಥ ರಿಸೋರ್ಸಸ್ನ ವೇಸ್ಟ್ ಮಾಡ್ದಿರ ಯಾವ ಥರ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ.
So it's going to be give the importance for optimum utilization of the world resources. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಸ್ಕೇರ್ಸ್ ರಿಸೋರ್ಸಸ್ ಇದೆ, ಈಗ ಪೆಟ್ರೋಲಿಯಂ ಆಗಿರಲಿ ಅಥವಾ ಕೋಲ್ ಆಗಿರಲಿ, ಅದು ಸ್ಕೇರ್ಸ್ ರಿಸೋರ್ಸಸ್, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದರೆ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ರಿಸರ್ವ್ ಆಗಿ ಇಟ್ಕೊಂಡು ಸೊ ಯಾವ ಥರ ಆಲ್ಟರ್ನೇಟಿವ್ನ ಹುಡ್ಕೊಳ್ತೀವಿ. ಸೊ ಅಂಥದನ್ನು ಏನು ಮಾಡುತ್ತೆ WTO ಎಂಕರೇಜ್ ಮಾಡುತ್ತೆ. ಅದು ನಾವಿಲ್ಲಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದ ವರ್ಲ್ಡ್ ರಿಸೋರ್ಸಸ್ ಅಂತ ಕರಿತೀವಿ. ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟು, ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸ್ಕೇರ್ಸಿಟಿ ಇರೋವಂಥ ರಿಸೋರ್ಸಸ್ನ ಯಾವ ಥರ ಬೆನಿಫಿಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಅಥವಾ ಆಲ್ಟರ್ನೇಟಿವ್ನ ಯಾವ ಥರ ಅದಕ್ಕೆ ಹುಡುಕೊಳ್ತಾರೆ ಅಂತ. ಆ್ಯಂಡ್ ಅನದರ್ ಆಬ್ಜೆಕ್ಟಿವ್ ಆಫ್ WTO ಇಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಸೊ ಹಿಯರ್ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ WTO. ಇಟ್ಸ್ ಗೋಯಿಂಗ್ ಟು ಬಿ ಪ್ರೊವೈಡ್ ದ ಗೈಡ್ಲೈನ್ಸ್ ಫಾರ್ ಹೌ ಟು ಪ್ರೊಟೆಕ್ಟ್ ದ environment in the member countries. Because nowadays global warming is increasing, it's one of the issue in world. So how to reduce the global warming, and then protection of the ozone layer, and then how to dispose or transportation of the hazardous waste across the international borders. So idra ಬಗ್ಗೆ ಗೈಡ್ಲೈನ್ಸ್ನ ಅಥವಾ ಕೆಲವೊಂದು ಇನ್ಫಾರ್ಮೇಷನ್ನ WTO ಕೊಡುತ್ತೆ among the member countries, because environment is the important thing. Environment na protect ಮಾಡಬೇಕು, then only industries they can able to growth, and then nations will also grow. So environment ಹಾಳಾಗ್ತಿದೆ ಅಂತಂದರೆ ಎಷ್ಟೇ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆದರೂ ಕೂಡ ಆ ನೇಷನ್ಸು ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಮೆನಿ ಹೆಲ್ತ್ ಇಶ್ಯೂಸು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅನದರ್ ಆಬ್ಜೆಕ್ಟಿವ್ ಈಸ್ ರಿಮೂವಲ್ ಆಫ್ ಟ್ಯಾರಿಫ್ ಆ್ಯಂಡ್ ದೆನ್ non-tariff barriers. So here the WTO is going to promote the international trade by removing the several tariff and then non-tariff barriers. ಈ ಟ್ಯಾರಿಫ್ ಅಂದರೆ ಸುಂಕ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಹಿಯರ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದರೆ ಯಾವುದು ಫಸ್ಟ್ ನೋಡೋಣ. ಟ್ಯಾರಿಫ್ ಬ್ಯಾರಿಯರ್ಸ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ಟ್ಯಾಕ್ಸಸ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಕೆಲವೊಂದು ಗೂಡ್ಸ್ನ ಇಂಪೋರ್ಟ್ ಮಾಡ್ಕೊಂಡಾಗ ಅದ್ರ ಮೇಲೆ ಕೆಲವೊಂದು ಹೆವಿ ಟ್ಯಾಕ್ಸಸ್ನ ಹಾಕ್ತಾರೆ ಅಥವಾ ಹೆವಿ ಕಸ್ಟಮ್ಸ್ ಡ್ಯೂಟಿನ ಹಾಕ್ತಾರೆ, ಅದು ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಆ್ಯಂಡ್ ಕಮ್ಸ್ ಟು ದ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ನ್ಯಾಷನಲ್ ರೆಗ್ಯುಲೇಷನ್ಸು ಅಥವಾ ಎಕ್ಸ್ಚೇಂಜ್ ಕಂಟ್ರೋಲ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಕೆಲವೊಂದು ಕಂಟ್ರೀಸಲ್ಲಿ, ಅಥವಾ ಇಂಪೋರ್ಟ್ ಕೋಟಾಸ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ, ಅಂದರೆ ಇಷ್ಟು ಗೂಡ್ಸ್ನ ಮಾತ್ರ ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು. ಸೊ ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟ್ ಈಸ್ to engage in activities which improve the standard of living of people and create the employment opportunities. And here the another objective is that it's going to be provide the try to increase the standard of living of people in the member countries, especially in developing and in underdeveloped countries, and then also try to create the more employment opportunities in these countries, and also try to increase the income level of these countries or people. So these are the objectives of the World Trade Organization. Now we can just move towards the functions of WTO. Still now we have discussed about the objectives of WTO. Now we can discuss about the functions of WTO. So here several functions are there. So first one is to implement the rules and provisions related to the trade policy review mechanism. So in the sense, it's going to be, the WTO is going to be implement the rules and provisions related to the trade, and also is going to be monitoring the trade policies in the member countries. In the same way, administer the trade agreements. ಅದು ಏನು ಟ್ರೇಡ್ ಅಗ್ರಿಮೆಂಟ್ಸ್ ಮಾಡಿರುತ್ತೆ ಅಥವಾ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಯಾವ್ಯಾವ ಕಂಟ್ರೀಸ್ ಜೊತೆ ನಡೆದಿರುತ್ತೆ ಅವನ್ನೆಲ್ಲ ಕರೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಥವಾ ಪ್ರಾವಿಷನ್ಸ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಯಾರಾದರೂ ವೈಲೇಷನ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇದೇನು ಮಾಡುತ್ತೆ, ಮಾನಿಟರಿಂಗ್ ಮತ್ತು ಅಡ್ಮಿನಿಸ್ಟ್ರೇಟಿಂಗ್ ಮಾಡುತ್ತೆ. ದಿಸ್ ದ ಒನ್ ಫಂಕ್ಷನ್ ಆಫ್ WTO. ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಇಸ್ ದಟ್ ಇಟ್ ಪ್ರೊವೈಡ್ಸ್ ದ ಪ್ಲಾಟ್ಫಾರ್ಮ್ ಟು ದ ಮೆಂಬರ್ ಕಂಟ್ರೀಸ್ ಟು ಡಿಸೈಡ್ ದ ಫ್ಯೂಚರ್ ಸ್ಟ್ರಾಟಜೀಸ್ ರಿಲೇಟೆಡ್ ಟು ದ ಟ್ರೇಡ್ ಆ್ಯಂಡ್ tariff. So here the WTO provides how the member countries can make the future strategies related to the trade and tariff,
at the time of while the country is facing financial crisis and then economic recession, and then sometimes the financial position of the country is not stable. ಸೊ ಆ ಒಂದು ಟೈಮಲ್ಲಿ ಯಾವ ಥರ ಫ್ಯೂಚರ್ ಸ್ಟ್ರಾಟಜೀಸ್ನ ಅವರು ಫಾರ್ಮುಲೇಷನ್ ಮಾಡಬೇಕು, ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸಜೆಷನ್ಸ್ನ ಪ್ರೊವೈಡ್ ಮಾಡುತ್ತೆ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ನೇಷನ್. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ WTO. And another function of WTO is provide the facilities for implementation, administration, and then operation of multilateral and bilateral agreements of the world trade. ಇಲ್ಲಿ multilateral ಅಂತಂದ್ರೆ agreements between the two or more countries, and then bilateral ಅಂತಂದ್ರೆ agreements between the two countries. So here WTO is going to be check on whether the effective implementation of these agreements or not, and then ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಅಥವಾ ವೈಲೇಷನ್ ಆಗ್ತಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅಡ್ಮಿನಿಸ್ಟ್ರೇಟಿಂಗ್. ಈ ಥರ ಅಗ್ರಿಮೆಂಟ್ ಆಗಿತ್ತು, ಇಂಥ ಕಡೆ ನೀವು ಫಾಲೋ ಮಾಡ್ತಿಲ್ಲ ಅಥವಾ ಇಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ವೈಲೇಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಅಂದರೆ ಇಂಪ್ಲಿಮೆಂಟೇಷನ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ, ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ, ಕೆಲವೊಂದು ಸಜೆಷನ್ಸ್ನ ಕೂಡ ಕೊಡುತ್ತೆ. ಇಟ್ಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ World Trade Organization. And another important function of WTO is, that means it's going to be administer the rules and process related to the dispute settlement. ಇದು ಆಬ್ಜೆಕ್ಟಿವ್ಸ್ ಅಲ್ಲೂ ಬಂದಿತ್ತು. ಸೊ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಎರಡು ಕಂಟ್ರಿ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಆ್ಯಂಡ್ ದೆನ್ ಬಿಸ್ನೆಸ್ನ ಮಾಡ್ತಿರುತ್ತೆ, ಅಲ್ಲಿ ಡಿಸ್ಪ್ಯೂಟ್ಸ್ ಅರೈಸ್ ಆಗುತ್ತೆ ರಿಗಾರ್ಡಿಂಗ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಲಿ, ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಆಗಲಿ, ಅಥವಾ ಟ್ಯಾರಿಫ್ ಬಗ್ಗೆ ಆಗಲಿ, ಅಥವಾ ಏನೋ ಒಂದು ಸಮಸ್ಯೆ ಕಾಣಿಸ್ಕೊಡುತ್ತೆ. ಸೊ ಅಲ್ಲಿ ಡಿಸ್ಪ್ಯೂಟ್ಸ್ ಅರೈಸ್ ಆದಾಗ WTO ಏನು ಮಾಡುತ್ತೆ, ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾಂಡ್ಲಿಂಗ್ ದೋಸ್ ಡಿಸ್ಪ್ಯೂಟ್ಸ್ ಆ್ಯಂಡ್ ದೆನ್ ಟ್ರೈ ಟು ಹೌ ಟು ಸೆಟಲ್ ದೋಸ್ ಡಿಸ್ಪ್ಯೂಟ್ಸ್ ಬೈ ಯೂಸಿಂಗ್ ದ ರೂಲ್ಸ್ ಆ್ಯಂಡ್ ಪ್ರೊಸೆಸಸ್ ಆಲ್ರೆಡಿ ಗಿವನ್ ಬೈ ದ WTO. ಅಂದರೆ WTO is going to be effectively administering and then handling the dispute between the two nations. ಸಾಧ್ಯ ಆದಷ್ಟು ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. And the next important function is to ensure the optimum use of world resources. The same point we have studied in objectives also. Here the main function of the WTO is to ensure the optimum use of world resources. ಇಲ್ಲಿ ಆಪ್ಟಿಮಮ್ ಅಂದರೆ ಎಫೆಕ್ಟಿವ್ ಅಂತ ಕರಿತೀವಿ. ಹೌ ದ ಡಿಫ್ರೆಂಟ್ ನೇಷನ್ಸ್ ದೇ ಕ್ಯಾನ್ ಎಫೆಕ್ಟಿವ್ಲಿ ಯೂಸ್ ದ ಅವೈಲೇಬಲ್ ರಿಸೋರ್ಸಸ್ ಇನ್ ದೇರ್ ಕಂಟ್ರೀಸ್. ಅಂದರೆ ವೇಸ್ಟ್ ಮಾಡ್ದಿರಾ ನೆಕ್ಸ್ಟ್ ಜನ್ರೇಷನ್ಗೂ ಆ ಒಂದು ರಿಸೋರ್ಸಸ್ನ ರಿಸರ್ವ್ ಮಾಡ್ತಾ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಯಾವ ಥರ ಅವರು ರಿಸೋರ್ಸಸ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಇಲ್ಲಿ ಮೈನ್ ಏನಪ್ಪ ಅಂತಂದರೆ, ಸ್ಕೇರ್ಸ್ ರಿಸೋರ್ಸಸ್ನ ನೆಕ್ಸ್ಟ್ ಜನ್ರೇಷನ್ಗೆ ರಿಸರ್ವ್ ಮಾಡಬೇಕು, ಜೊತೆಗೆ ದೇ ಆರ್ ಗೋಯಿಂಗ್ ಟು ಬಿ improve the utilization of the resources in different nations. That means optimum use of the world resources. And then also they are going to be find out some alternatives. The alternatives ಅಂತಂದರೆ ಸಮ್ ಟೈಮಲ್ಲಿ ಯಾವುದೋ ಆಯಿಲ್ ಆಗಿರಲಿ ಅಥವಾ ಕಲ್ಲಿದ್ದಲಾಗಿರಲಿ ಅಥವಾ ಅದರ್ ಟೈಪ್ಸ್ ಆಫ್ ರಿಸೋರ್ಸಸ್ ಏನಾಗುತ್ತೆ, ಸೊ ಖಾಲಿ ಆಗಿಬಿಡುತ್ತೆ ಯೂಸ್ ಮಾಡಿದಷ್ಟು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ? ಫಾರ್ ಎಕ್ಸಾಂಪಲ್ ಎನರ್ಜಿ ಅಂತ ಬಂದಾಗ ಕಲ್ಲಿದ್ದಲು ಬದಲಾಗಿ ಸೋಲಾರ್ ಎನರ್ಜಿ ಯೂಸ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಟೈಪ್ಸ್ ಆಫ್ ಎನರ್ಜಿನ ನಾವು ಯೂಸ್ ಮಾಡ್ಬೋದು. ಸೊ ಆ ಥರ. ಆ್ಯಂಡ್ ದೆನ್ ನೆಕ್ಸ್ಟ್ ಫಂಕ್ಷನ್ ಇಸ್ ದ್ಯಾಟ್ ಇಟ್ಸ್ ಗೋಯಿಂಗ್ ಟು ಬಿ ಅಸಿಸ್ಟ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಸಚ್ ಆಸ್ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆ್ಯಂಡ್ ದೆನ್ IBRD ಅಂತಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಏನಕ್ಕೆ ಅಸಿಸ್ಟ್ ಮಾಡುತ್ತೆ ಅಂತಂದರೆ, ಫಾರ್ ಎಸ್ಟಾಬ್ಲಿಷಿಂಗ್, ಫಾರ್ ಡೆವಲಪಿಂಗ್ ಬೆಟರ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಕೋಆಪರೇಷನ್ ಇನ್ ಗ್ಲೋಬಲ್ ಟ್ರೇಡ್. ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅಸಿಸ್ಟಿಂಗ್ ಟು ದ ಸೆವರಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಗಾರ್ಡಿಂಗ್ how to develop the international trade and then how to increase the economic growth in the developing and then underdeveloped countries. And another important function, supervising the agreements relating to the goods and services and also trade related intellectual property. So ಇಲ್ಲಿ WTO ಸೂಪರ್ವೈಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಏನೇನು ಅಗ್ರಿಮೆಂಟ್ಸ್ ಆಗಿರುತ್ತೆ, ಈಗ ಯಾವುದೋ ಡಿಫ್ರೆಂಟ್ ನೇಷನ್ಸು ಇಷ್ಟಿಷ್ಟು ಟ್ಯಾಕ್ಸ್ನ ನಾವು ಹಾಕೋದಿಲ್ಲ
ಅಥವಾ ಇಂತಿಂಥ ಗೂಡ್ಸ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಥವಾ ಇಂಥ ಗೂಡ್ಸ್ನ ಇಂಪೋರ್ಟ್ ಮಾಡ್ತೀವಿ. ಸೊ ಅಂಥ ಅಗ್ರಿಮೆಂಟ್ಸ್ನ ಎಷ್ಟು ವರ್ಷ ಇದೆ, ಟೈಮ್ ಪೀರಿಯಡ್ ಆಗೋದ್ಮೇಲೂ ಆ ಅಗ್ರಿಮೆಂಟ್ಸ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರಾ ಅಥವಾ ಏನಿದೆ ಅಂತ ಸೂಪರ್ವೈಸ್ ಮಾಡುತ್ತೆ. ಆ್ಯಂಡ್ ದೆನ್ ಆಲ್ಸೋ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅಂತಂದರೆ ಇಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಕಾಪಿರೈಟ್, ಪೇಟೆಂಟ್ಸ್ ಮತ್ತು ಟ್ರೇಡ್ ಮಾರ್ಕ್ಸ್ ಅಥವಾ ಲೈಸೆನ್ಸ್ ಇದ್ರ ಬಗ್ಗೆ ಕೆಲವೊಂದು ಅಗ್ರಿಮೆಂಟ್ಸ್ ಇದ್ದಾಗ ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ತಿದ್ದಾರಾ ಅಥವಾ ವೈಲೇಷನ್ಸ್ ಏನಾದರೂ ಮಾಡ್ತಿದ್ದಾರಾ ಅಥವಾ ಏನಾದರೂ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ ಸೂಪರ್ವೈಸ್ ಮಾಡುತ್ತೆ. ಬಿಕಾಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಿಲ್ ಆಲ್ಸೋ ಒನ್ ಆಫ್ ದ ಹೈಯೆಸ್ಟ್ ವ್ಯಾಲ್ಯೂಯಬಲ್ ಅಸೆಟ್ ಇನ್ ದ ವರ್ಲ್ಡ್. ಯಾವುದೋ ಒಂದು ಕಾಪಿರೈಟ್ಸ್ನ ಅವರು ಬ್ರೇಕ್ ಮಾಡಿದ್ದಾರೆ ಅಥವಾ ಪೇಟೆಂಟ್ ರೈಟ್ಸ್ನ ಅವರು ಬ್ರೇಕ್ ಮಾಡಿದ್ದಾರೆ ಅಂತಂದರೆ ದಟ್ ವಿಲ್ ಲೀಡ್ಸ್ ಟು ದ ಲಾಸ್ ಆಫ್ ಪರ್ಟಿಕ್ಯುಲರ್ ಕಂಪನೀಸ್. ಅದಕ್ಕೆ ಆ ಒಂದು ಅಗ್ರಿಮೆಂಟ್ಸ್ನ ಏನು ಮಾಡುತ್ತೆ, ಸೂಪರ್ವೈಸ್ ಮಾಡುತ್ತೆ. ಸೊ ಹಾಗಾದರೆ ಫಂಕ್ಷನ್ಸ್ ಆಫ್ WTO ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಐ ವುಡ್ ಲೈಕ್ ಟು ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಟ್ರೇಡಿಂಗ್ ಬ್ಲಾಕ್ಸ್. ಸೊ ಹಿಯರ್ ಟ್ರೇಡ್ ಬ್ಲಾಕ್ಸ್ ಅಂತಂದರೆ ಹಿಯರ್ ಬ್ಲಾಕ್ ಮೀನ್ಸ್ ಎ ಗ್ರೂಪ್. ಸೊ ಟ್ರೇಡಿಂಗ್ ಬ್ಲಾಕ್ ಮೀನ್ಸ್ ಗ್ರೂಪಿಂಗ್ ಆಫ್ ಕಂಟ್ರೀಸ್. ಕೆಲವೊಂದು ಕಂಟ್ರೀಸ್ ಅಥವಾ ನೇಷನ್ಸ್ ಏನು ಮಾಡ್ತಾರೆ, ಗ್ರೂಪ್ನ ಮಾಡ್ಕೊಳ್ತಾರೆ ಅಥವಾ ಒಂದು ಬ್ಲಾಕ್ ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ. ಏನಕ್ಕಪ್ಪ ಅಂತಂದರೆ ಟು ಪ್ರಮೋಟ್ ದ ಟ್ರೇಡ್ ವಿತಿನ್ ದ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ದ ನೇಷನ್ಸ್. ಆಯಿತಾ. ಸೊ ಇಲ್ಲಿ ಇಟ್ ಇಂಡಿಕೇಟ್ಸ್ ದ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಆಫ್ ದ ನೇಷನ್ಸ್ ಫಾರ್ ಮ್ಯೂಚುವಲ್ ಬೆನಿಫಿಟ್ಸ್. ಅಂದರೆ ಕೆಲವೊಂದು ಕಂಟ್ರೀಸ್ ಎಲ್ಲ ಸೇರಿಕೊಂಡು ಕೆಲವೊಂದು ರೀಜನಲ್ ಟ್ರೇಡಿಂಗ್ ಬ್ಲಾಕ್ಸ್ ಅಂತ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಈಗ ಒಂದು ಸಾರ್ಕ್ ಆಗಿರಲಿ ಅಥವಾ ಯುರೋಪಿಯನ್ ಯೂನಿಯನ್ ಆಗಿರಲಿ ಅಥವಾ ನಾಫ್ಟಾ ಆಗಿರಲಿ ಅಥವಾ ಒಪೆಕ್ ಆಗಿರಲಿ, ಇವೆಲ್ಲ ಒಂದು ಟ್ರೇಡಿಂಗ್ ಬ್ಲಾಕ್ಸ್ಗೆ ಎಕ್ಸಾಂಪಲ್. ಏನಕ್ಕೆ ಆ ಥರ ಮಾಡ್ತಾರೆ ಅಂದರೆ ಮ್ಯೂಚುವಲ್ ಬೆನಿಫಿಟ್ ಒಂದು ನೇಷನ್ಗೆ ಇನ್ನೊಂದು ನೇಷನ್ಗೆ ಸಿಗುತ್ತೆ ಥ್ರೂ ದ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸು ಅಥವಾ ಯಾವ ಥರ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ನಾವು ಕಾಂಪೀಟ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಆ್ಯಂಡ್ ದೆನ್ ಫಸ್ಟ್ so we can see the objectives of trading blocks. So first objective is that to remove the trade restrictions among the member nations. So here the main objective of trading block is that remove the trade restrictions. Under trade restrictions ಅಂತಂದ್ರೆ ಯಾವ್ದು ಇರುತ್ತೆ, ಫಾರ್ ಎಕ್ಸಾಂಪಲ್ ಇಂಪೋರ್ಟ್ ಮೇಲೆ ಜಾಸ್ತಿ ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ ಅಥವಾ ಟ್ಯಾರಿಫ್ನ ಜಾಸ್ತಿ ಹಾಕ್ತಾರೆ, ಟ್ಯಾಕ್ಸಸ್ನ ಜಾಸ್ತಿ ಹಾಕ್ತಾರೆ ಅಥವಾ ಎಕ್ಸ್ಪೋರ್ಟ್ ಕೋಟಾಸು ತುಂಬ ಕಡಿಮೆ ಇರುತ್ತೆ. ಸೊ ಅಂಥವನ್ನ ರಿಮೂವ್ ಮಾಡೋದು ಅಮಾಂಗ್ ದ ಮೆಂಬರ್ ನೇಷನ್ಸ್. ಆ್ಯಂಡ್ ದೆನ್ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ದಟ್ ಟು ಇಂಪ್ರೂವ್ ದ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ರಿಲೇಷನ್ಶಿಪ್ ಅಮಾಂಗ್ ದ ಮೆಂಬರ್ ನೇಷನ್ಸ್. ಅಂದರೆ ಇವಾಗ ಸಪ್ರೇಟ್ ಏನು ಟ್ರೇಡಿಂಗ್ ಬ್ಲಾಕ್ಸ್ ಇರುತ್ತೆ, or they are going to be improve their social, political, economical and then cultural relationship among the member nations. ಬರೀ ಬಿಸ್ನೆಸ್ ಬಗ್ಗೆನೇ ಅವರು ಕಾನ್ಸಂಟ್ರೇಷನ್ ಮಾಡಲ್ಲ. ಸೊ ಈ ಒಂದು ಫ್ಯಾಕ್ಟರ್ಸ್ ಬಗ್ಗೆ ಕೂಡ ಅವ್ರು ಏನು ಮಾಡ್ತಾರೆ, ಕಾನ್ಸಂಟ್ರೇಷನ್ ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಟು ಎಂಕರೇಜ್ ದ ಫ್ರೀ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಅಂದರೆ ಕೆಲವೊಂದು ಟೆಕ್ನಾಲಜಿ ಆಗಿರಲಿ ಅಥವಾ ಲೇಬರ್ ಆಗಿರಲಿ ಅಥವಾ ಕೆಲವೊಂದು ಟೆಕ್ನಿಕಲ್ ಸಪೋರ್ಟ್ ಬೇಕಾಗುತ್ತೆ ಯಾವುದೋ ಒಂದು ಹೊಸ ಟೆಕ್ನಾಲಜಿ ಬಗ್ಗೆ, ಅದ್ರ ಬಗ್ಗೆ ಏನು ಮಾಡ್ತಾರೆ, ಕೆಲವೊಂದು ರಿಸೋರ್ಸಸ್ನ ಏನು ಮಾಡ್ತಾರೆ, ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಜಪಾನಿಂದ ಇಂಡಿಯಾ ಯಾವುದೋ ಒಂದು ಟೆಕ್ನಾಲಜಿನ ತೊಗೊಂಡಿದ್ದಾರೆ ಅಂದರೆ, ಸೊ ಅಲ್ಲಿ ಜಪಾನಿಂದ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ನ ಅಥವಾ ಅವರ ಸಪೋರ್ಟಿವ್ ಸ್ಟಾಫ್ನ ಫ್ರೀಯಾಗಿ ಕಳಿಸ್ಕೊಡ್ತಾರೆ ಇಂಡಿಯಾಗೆ. ಸೊ ಅದನ್ನು ನಾವು ಫ್ರೀ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಟು ಎಸ್ಟಾಬ್ಲಿಷ್ ದ ಕಲೆಕ್ಟಿವ್ ಬಾರ್ಗೈನಿಂಗ್. ಸೊ ಇಲ್ಲಿ ಕಲೆಕ್ಟಿವ್ ಬಾರ್ಗೈನಿಂಗ್ ಅಂದರೆ, ಸೊ ಮೆನಿ ಕಂಟ್ರೀಸ್ ದೇ ಮೇಕ್ ದ ಗ್ರೂಪ್ಸ್ ವಿತ್ ದ ಸಿಮಿಲರ್ ಏಮ್ಸ್ ಆ್ಯಂಡ್ ಗೋಲ್ಸ್ and then they are going to be joining together to get the mutual benefits. ಕಲೆಕ್ಟಿವ್ ಬಾರ್ಗೈನಿಂಗ್ ಅಂದರೆ ಸಿಮಿಲರ್ ಗೋಲ್ಸ್ ಇರುತ್ತೆ ಅಥವಾ ಎಲ್ಲರದು ಒಂದೇ ಒಂದು ಯೋಚನೆ ಇರುತ್ತೆ. ಸೊ ಅಂಥ ಒಂದು ಗೋಲ್ಸ್ನ ಅವ್ರು ಅಚೀವ್ ಮಾಡೋದಕ್ಕೆ ಏನು ಮಾಡ್ತಾರೆ, ಸೊ ದೇ ವಿಲ್ ಮೇಕ್ ದ ಗ್ರೂಪ್ಸ್. ಅಂದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅದನ್ನೇ ನಾವು ಟು ಎಸ್ಟಾಬ್ಲಿಷ್ ದ ಕಲೆಕ್ಟಿವ್ ಬಾರ್ಗೈನಿಂಗ್ ಅಂತ ಕರಿತೀವಿ. ಈಗ 4 ಅಥವಾ 5 ಕಂಟ್ರೀಸ್ ಒಂದು ಗ್ರೂಪ್ ಮಾಡ್ಕೊಂಡಿದೆ ಅಂತಂದರೆ ಅಲ್ಲಿ ಕೆಲವೊಂದು ಮ್ಯೂಚುವಲ್ ಬೆನಿಫಿಟ್ಸ್ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಸಿಗುತ್ತೆ. ಅದನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕಲೆಕ್ಟಿವ್ ಬಾರ್ಗೈನಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಕಂಟ್ರಿಗೆ ಲಾಭ ಆಗುತ್ತೆ ಪ್ಲಸ್ ಇನ್ನೊಂದು ಕಂಟ್ರಿಗೂ ಅದರಿಂದ ಏನೋ ಒಂದು ಲಾಭ ಆಗ್ತಿರುತ್ತೆ ಅಂತ. ಆ್ಯಂಡ್ ಅದರ್ ಆಬ್ಜೆಕ್ಟಿವ್ ಈಸ್ ಟು ಪ್ರಮೋಟ್ ದ ಎಕನಾಮಿಕ್ ಗ್ರೋತ್. ಸೊ WTOದು ಅಷ್ಟೇ ಆಬ್ಜೆಕ್ಟಿವ್, ಎಕನಾಮಿಕ್ ಗ್ರೋತ್ನ ಇಂಪ್ರೂವ್ ಮಾಡೋದೇ ಒಂದು ಆಬ್ಜೆಕ್ಟಿವ್. ಸೊ ಇಲ್ಲಿ ಟ್ರೇಡಿಂಗ್ ಬ್ಲಾಕ್ದು ಅಷ್ಟೇ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಇಂಪ್ರೂವ್ ದ ಆರ್ ಹೌ ಟು ಇನ್ಕ್ರೀಸ್ ದ ಎಕನಾಮಿಕ್ ಗ್ರೋತ್ ಇನ್ ದ ವರ್ಲ್ಡ್ ಅಂತ ಥಿಂಕ್ ಮಾಡುತ್ತೆ. So is also one of the important objectives of trading blocks.
So still now we have known about the meaning of trading blocks and simple objectives of the trading blocks. So now I would like to tell about the some important trading blocks. So it contains the brief explanation. So first one is SAARC. We already know that here SAARC expansion, South Asian Association for Regional Cooperation. So here the SAARC has been it's one of the economic integration of South Asian countries for regional cooperation. It includes the only South Asian countries, and it was established on 8th December 1985. So here the headquarters of the SAARC has been in Kathmandu of Nepal. And then these member nations are Bangladesh, Bhutan, India, Maldives, Nepal, Pakistan, Sri Lanka, and Afghanistan was joined during the year 2007. So here the main objective of SAARC is it's going to be give the importance for the trade and then also promotion of the economic growth, and then also it's going to be give the importance how to increase the welfare of the people in the South Asia. So these are the simple or basic objectives of SAARC. And next trading block is OPEC, that means oil and petroleum exporting countries. So OPEC is an organization consisting of world's oil, ಅಂದ್ರೆ ಆಯಿಲ್ ಮತ್ತು ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇರಾನ್, ಇರಾಕ್ ಮತ್ತು ಸೌದಿ ಅರೇಬಿಯಾ ಇಂಥವೆಲ್ಲ ಸೇರಿ ಏನು ಮಾಡ್ಕೊಳ್ತಾರೆ, ಈ ಒಂದು ಆರ್ಗನೈಸೇಷನ್ ಅಥವಾ ಟ್ರೇಡಿಂಗ್ ಬ್ಲಾಕ್ ಅಂತ ಮಾಡ್ಕೊಳ್ತವೆ. ಸೊ ಇಲ್ಲಿ ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ, ಸೊ OPEC is going to be coordinate the petroleum policies among the member countries, and then also to secure the fair and stable prices for the petroleum producers. ಅಂದ್ರೆ ಪೆಟ್ರೋಲಿಯಂ ಪಾಲಿಸಿ ಏನಿರುತ್ತೆ ಅದು ಎಲ್ಲ ಮೆಂಬರ್ ಕಂಟ್ರೀಸಲ್ಲೂ ಸೇಮ್ ಫಾಲೋ ಮಾಡಬೇಕು ಅಂತ ಒಂದು ಆಬ್ಜೆಕ್ಟಿವ್ ಇದೆ. ಅಂಡ್ ದೆನ್ ಆಲ್ಸೋ ಟು ಸೆಕ್ಯೂರ್ ದ ಫೇರ್ ಅಂಡ್ ಸ್ಟೇಬಲ್ ಪ್ರೈಸಸ್ ಫಾರ್ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅಂದರೆ ಫೇರ್ ಪ್ರೈಸಸ್ ಮತ್ತು ಸ್ಟೇಬಲ್ ಪ್ರೈಸಸ್ನ ಮೇಂಟೈನ್ ಮಾಡೋದು ಕೂಡ ಒಂದು ಆಬ್ಜೆಕ್ಟಿವ್ ಆಗುತ್ತೆ. And here it was established on 1960. So the headquarters is located in Vienna since 1965. So and then member nations, it includes Iran, Iraq, Kuwait, Saudi Arabia, and then Venezuela, and then also Algeria, Angola, Indonesia, and then Libya, Nigeria, Qatar, and United Arab Emirates. So these are the OPEC countries or member nations. And the next important trading bloc is that European Union. So European Union, it was established in 1st January 1958 by the Treaty of Rome, and it was earlierly known as the EEC. So EEC means European Economic Community. So earlier ಎಂತ ಕರೀತಾ ಇದ್ರು ಇದನ್ನ EEC ಅಂದ್ರೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತ ಕರೀತಾ ಇದ್ರು. Then founder members of this European Union is France, Western Germany, Italy, Belgium, Netherlands, and Luxembourg. So these are the founder members of European Union, and headquarters is located in Brussels, Belgium. And we come to the objectives of European Union. So it's the first objective is sustainable development. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ರಿಸೋರ್ಸಸ್ನ ಪ್ರಿಸರ್ವ್ ಮಾಡ್ತಾ ಏನಾಗುತ್ತೆ, ಆ ಒಂದು ನೇಷನ್ಸು ಡೆವಲಪ್ ಅಥವಾ ಗ್ರೋತ್ ಆಗುತ್ತೆ. and also to promote the full employment and then social progress in the member countries. It is also one of the objective. Employment generation is the one of the objective, and also promotion of peace in the European Union members. ಅಂದರೆ ಆ ಮೆಂಬರ್ ಕಂಟ್ರೀಸಲ್ಲಿ ಒಂದು ಶಾಂತಿನ ಕಾಪಾಡೋದು ಕೂಡ ಒಂದು ಯುರೋಪಿಯನ್ ಯೂನಿಯನ್ದು ಆಬ್ಜೆಕ್ಟಿವ್ ಆಗುತ್ತೆ. ಆ್ಯಂಡ್ ದೆನ್ ಸ್ಟಿಲ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸಾರ್ಕ್ ಆಯಿತು, ಆ್ಯಂಡ್ ದೆನ್ ಆಲ್ಸೋ ಒಪೆಕ್ ಆಗಿದೆ, ದೆನ್ ಯುರೋಪಿಯನ್ ಯೂನಿಯನ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ನಾಫ್ಟಾ. ಸೊ ನಾಫ್ಟಾ ಫುಲ್ ಎಕ್ಸ್ಪಾನ್ಷನ್ ಬಂದು ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, so it's the agreement came into force on 1st January 1994. and then ಇಲ್ಲಿ ಮೆಂಬರ್ ನೇಷನ್ಸ್ ಯಾವುದಪ್ಪ ಅಂದರೆ ಒಂದು USA, ಕೆನಡಾ, ಮೆಕ್ಸಿಕೋ ಆರ್ ದ ಮೆಂಬರ್ಸ್ ಆಫ್ ದ ನಾಫ್ಟಾ. and the main objective of this NAFTA is to eliminate the barriers to the trade. ಅಂದರೆ ಟ್ರೇಡ್ಗೆ, ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಏನೇನು ಬ್ಯಾರಿಯರ್ಸ್ ಅಂದರೆ
ಟ್ಯಾರಿಫ್ ಬ್ಯಾರಿಯರ್ಸು ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಏನು ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ವಿ ಅದನ್ನು ಎಲಿಮಿನೇಟ್ ಮಾಡೋದು. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಫೆಸಿಲಿಟೇಟ್ ದ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಆದಷ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡೋದು. ಆ್ಯಂಡ್ ದೆನ್ ಫೆಸಿಲಿಟೇಷನ್ಸ್, ಅದಕ್ಕೆ ಬೇಕಾಗಿರೋಂಥ ಫೆಸಿಲಿಟೀಸ್ನ ಕೊಡೋ ಅಂಥದ್ದು. ಆ್ಯಂಡ್ ದೆನ್ ಆಲ್ಸೋ ಫೇರ್ ಕಾಂಪಿಟೇಷನ್ ಇನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಆಗುತ್ತೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಗೂಡ್ಸ್ನ ನಾವು ಒಂದು ಕಂಟ್ರಿಯಿಂದ ಅದರ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಯಾವುದೇ ಟ್ಯಾರಿಫ್ನ ಟ್ಯಾಕ್ಸಸ್ನ ಹಾಕೋದಿಲ್ಲ. ಅದನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಟು ಮೇಂಟೈನ್ ದ ಹೆಲ್ತಿ ಕಾಂಪಿಟೇಷನ್ ಬಿಟ್ವೀನ್ ದೀಸ್ ಮೆಂಬರ್ ಕಂಟ್ರೀಸ್, ಅದು ಒಂದು ಆಬ್ಜೆಕ್ಟಿವ್ ಆಗುತ್ತೆ. ಫೇರ್ ಕಾಂಪಿಟೇಷನ್ ಅಥವಾ ಹೆಲ್ತಿ ಕಾಂಪಿಟೇಷನ್. So these are the trading blocks. Thank you.